أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಅದರ ಪೈಗಂಬರ್ ಸಲಾಸ್ಲಮರ ಜೀವನ ಚರಿತ್ರೆಗೆ ಸಂಬಂಧಪಟ್ಟು ಯುದ್ಧಗಳ ಕುರಿತು ಪ್ರಸ್ತಾಪಿಸಲಾಗುತ್ತಿತ್ತು. ಇದೇ ಹಿನ್ನೆಲೆಯಲ್ಲಿ ಇಂದು ಹುನೇನ್ ಯುದ್ಧದ ಬಗ್ಗೆ ಸ್ವಲ್ಪ ವಿವರಣೆ ನೀಡುತ್ತೇನೆ. ಈ ಯುದ್ಧ 8 ಹಿಜ್ರಿ ಶವ್ವಾಲ್ ತಿಂಗಳಲ್ಲಿ ಹುನೇನ್ ಎಂಬ ಸ್ಥಳದಲ್ಲಿ ನಡೆಯಿತು. ಹುನೇನ್ ಮಕ್ಕಾದಿಂದ ಸುಮಾರು 26 ಕಿಲೋಮೀಟರ್ ದೂರದಲ್ಲಿ ಮಕ್ಕಾ ಮತ್ತು ತಾಯಿಫ್ ನಡುವೆ ಇರುವ ಒಂದು ಊರಾಗಿದೆ. ಈ ಯುದ್ಧದಲ್ಲಿ ಭಾಗವಹಿಸಿದ್ದ ದೊಡ್ಡ ಗೋತ್ರ ಹವಾಜಿನ್ ಆಗಿದ್ದರಿಂದ ಇದನ್ನು ಹವಾಜಿನ್ ಯುದ್ಧವೆಂದು ಕರೆಯಲಾಗುತ್ತದೆ. ಕೆಲವು ಚರಿತ್ರಗಾರರು ಇದನ್ನು ಔತಾಸ್ ಯುದ್ಧವೆಂದು ಕರೆದಿದ್ದಾರೆ, ಏಕೆಂದರೆ ಶತ್ರು ಸೈನ್ಯದ ಒಂದು ಭಾಗ ಹುನೇನ್ನಿಂದ ಪರಾರಿಯಾಗಿ ಔತಾಸ್ ಎಂಬ ಕಣಿವೆಗೆ ಹೋದಾಗ ಮುಸ್ಲಿಮರು ಅಲ್ಲಿಗೆ ತಲುಪಿ ಶತ್ರುಗಳನ್ನು ಸೋಲಿಸಿದರು. ಆದರೆ ಅನೇಕ ಲೇಖಕರು ಔತಾಸ್ ಯುದ್ಧದ ಕುರಿತು ಪ್ರತ್ಯೇಕವಾಗಿ ಉಲ್ಲೇಖಿಸಿದ್ದಾರೆ. ಹುನೇನ್ ಯುದ್ಧದ ಪ್ರಸ್ತಾಪ ಪವಿತ್ರ ಕುರಾನ್ನಲ್ಲಿ ಈ ರೀತಿಯಲ್ಲಿದೆ: ನಿಶ್ಚಯವಾಗಿಯೂ ಅಲ್ಲಾಹನು ನಿಮಗೆ ಹಲವು ಯುದ್ಧರಂಗಗಳಲ್ಲಿ ನೆರವಾಗಿದ್ದಾನೆ, ಮುಖ್ಯವಾಗಿ ಹುನೇನ್ ಯುದ್ಧ ದಿನದಂದು. ಆಗ ನೀವು ಅಧಿಕ ಸಂಖ್ಯೆಯಲ್ಲಿದ್ದುದು ನಿಮ್ಮನ್ನು ಅಹಂಭಾವಿಗಳನ್ನಾಗಿ ಮಾಡಿತು. ನಿಮ್ಮ ಆಧಿಕ್ಯ ನಿಮಗೆ ಪ್ರಯೋಜನವನ್ನೇನೂ ಮಾಡಲಿಲ್ಲ. ಭೂಮಿ ವಿಶಾಲವಾಗಿದ್ದು ಕೂಡ ಅದು ನಿಮಗೆ ಸಂಕುಚಿತಗೊಳಿಸಲ್ಪಟ್ಟಿತ್ತು. ನೀವು ಹಿಮ್ಮೆಟ್ಟಿ ಬೆನ್ನು ತೋರಿಸಿದಿರಿ. ಅನಂತರ ಅಲ್ಲಾಹನು ತನ್ನ ಸಂದೇಶವಾಹಕನಿಗೂ ಸತ್ಯವಿಶ್ವಾಸಿಗಳಿಗೂ ತನ್ನ ಕಡೆಯಿಂದ ಮನಶಾಂತಿಯನ್ನು ದಯಪಾಲಿಸಿದನು. ನಿಮಗೆ ಕಾಣಲು ಅಸಾಧ್ಯವಾದ ಕೆಲವು ಸೈನ್ಯಗಳನ್ನು ಅವನು ಇಳಿಸಿದನು. ಹಾಗೆ ಅವಿಶ್ವಾಸಿಗಳನ್ನು ಅವನು ಶಿಕ್ಷಿಸಿದನು. ಅವಿಶ್ವಾಸಿಗಳಿಗಿರುವ ಪ್ರತಿಫಲ ಅದೇ ಆಗಿದೆ. ಆ ಬಳಿಕ ಅಲ್ಲಾಹನು ತಾನಿಚ್ಛಿಸುವವರ ಕಡೆಗೆ ಮತ್ತು ಕರುಣೆಯಿಂದ ತಿರುಗುತ್ತಾನೆ. ಅಲ್ಲಾಹನು ಅತ್ಯಂತ ಕ್ಷಮಾಶೀಲನು, ಕಾರುಣ್ಯನಿಧಿಯೂ ಆಗಿದ್ದಾನೆ. ಇದಕ್ಕೆ ಕಾರಣ ಏನೆಂದರೆ, ಮಕ್ಕಾ ವಿಜಯದ ಸಮಯದಲ್ಲಿ ಅರೇಬಿಯಾದ ದೊಡ್ಡ ದೊಡ್ಡ ಗೋತ್ರಗಳು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದವು ಅಥವಾ ಹಜರತ್ ಪೈಗಂಬರ್ ಸಲಾ ಸಲಮರಿಗೆ ವಿಧೇಯರಾಗಿದ್ದವು. ಆದರೆ ಮಕ್ಕಾಕ್ಕೆ ಸಮೀಪದಲ್ಲಿ ವಾಸಿಸುತ್ತಿದ್ದ ಬನು ಹವಾಜಿನ್ ಮತ್ತು ಬನು ಸಕೀಫ್ ಗೋತ್ರಗಳು ಅತ್ಯಂತ ದಂಗಗೋರ ಮತ್ತು ಯುದ್ಧಪ್ರಿಯ ಗೋತ್ರಗಳಾಗಿದ್ದವು. ಅವರು ಆಜ್ಞೆಯನ್ನು ಸ್ವೀಕರಿಸಲು ನಿರಾಕರಿಸಿದಲ್ಲದೆ ಅವರ ನಾಯಕರು ಒಟ್ಟು ಸೇರಿ ಹೀಗೆ ಹೇಳಿದರು: ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾ ಸೇರಿದಂತೆ ಅರೇಬಿಯಾದ ಕೆಲವು ಗೋತ್ರಗಳನ್ನು ತಮ್ಮ ಅಧೀನಕ್ಕೆ ತಂದಿದ್ದಾರೆ. ಈಗ ಅವರು ಖಂಡಿತವಾಗಿಯೂ ನಮ್ಮ ಕಡೆಗೆ ಬರುವರು. ಆದ್ದರಿಂದ ಅವರು ನಮ್ಮ ಮೇಲೆ ದಾಳಿ ಮಾಡುವುದಕ್ಕೆ ಮುಂಚಿತವಾಗಿ ನಾವು ಅವರ ಮೇಲೆ ದಾಳಿ ಮಾಡುವುದು ಉತ್ತಮ. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದುವರೆಗೂ ಅನನುಭವಿ ಜನರನ್ನು ಮಾತ್ರ ಎದುರಿಸಿದ್ದಾರೆ. ನಮ್ಮೊಂದಿಗೆ ಇಲ್ಲಿಯವರೆಗೂ ಮುಖಾಮುಖಿಯಾಗಿಲ್ಲ. ಬನು ಹವಾಜಿನ್ ಗೋತ್ರದೊಂದಿಗೆ ಸಕೀಫ್, ನಸರ್ ಮತ್ತು ಜಶಮ್ ಗೋತ್ರಗಳ ಎಲ್ಲ ಯೋಧರು ಕೂಡ ಒಟ್ಟು ಸೇರಿದರು. ಸಾದ್ ಬಿನ್ ಬಕರ್ ಮತ್ತು ಬನು ಹಿಲಾಲ್ ಗೋತ್ರಗಳ ಕೆಲವು ಜನರು ಕೂಡ ಸೇರಿದರು. ಕೆಲವು ವರದಿಗಳ ಪ್ರಕಾರ ಬನು ಹವಾಜಿನ್ ವಾಸ್ತವವಾಗಿ ಬಹಳ ಹಿಂದೆಯೇ ಮುಸ್ಲಿಮರೊಂದಿಗೆ ಹೋರಾಡಲು ತಯಾರಿ ಆರಂಭಿಸಿತ್ತು. ಏಕೆಂದರೆ ಹಜರತ್ ಪೈಗಂಬರ್ ಸಲಾ ಸಲಂ ಯಹೂದಿಗಳು ಸೇರಿದಂತೆ ಇತರ ಗೋತ್ರಗಳನ್ನು ಒಂದೊಂದಾಗಿ ತಮ್ಮ ಅಧೀನಕ್ಕೆ ತರುತ್ತಿರುವುದನ್ನು ಅವರು ಗಮನಿಸಿದ್ದರು. ಇದರಿಂದ ಅವರಿಗೆ ವಿಗ್ರಹಾರಾಧನೆಯು ಕೊನೆಗೊಂಡು ಹಜರತ್ ಪೈಗಂಬರ್ ಸಲಾ ಸಲಂ ಮತ್ತು ಅವರ ಸಹಾಬ್ಯರು ಎಲ್ಲರ ಮೇಲೆ ಪ್ರಾಬಲ್ಯ ಸಾಧಿಸಬಹುದೆಂಬ ಆತಂಕ ಶುರುವಾಯಿತು. ಹಾಗಾಗಿ ಅವರ ಮಾರ್ಗವನ್ನು ತಡೆಯುವುದು ಅಗತ್ಯವೆಂದು ಅವರು ನಿರ್ಧರಿಸಿದರು. ಇದಕ್ಕಾಗಿ ಅವರು ತಯಾರಿ ಆರಂಭಿಸಿ ಆಯುಧಗಳು ಮತ್ತು ಯುದ್ಧೋಪಕರಣಗಳನ್ನು ತರಲು ಉರ್ವಾ ಬಿನ್ ಮಸೂದರ ನಾಯಕತ್ವದಲ್ಲಿ ಒಂದು ಸಂಘವನ್ನು ಜುರಶ್, ಜೋರ್ಡಾನ್ ನಗರಕ್ಕೆ ಕಳುಹಿಸಿದರು. ಬನು ಹವಾಜಿನ್ನ ಈ ಸಿದ್ಧತೆಗಳ ಬಗ್ಗೆ ಹಜರತ್ ಪೈಗಂಬರ್ ಸಲಾ ಸಲಮರಿಗೆ ಈ ರೀತಿ ತಿಳಿಯಿತು: ಮಕ್ಕಾ ವಶಪಡಿಸಿಕೊಳ್ಳಲು ಮದೀನದಿಂದ ಹೊರಡುವಾಗ ಹಜರತ್ ಪೈಗಂಬರ್ ಸಲಾ ಸಲಂ ಮುಂಚೂಣಿ ದಳವನ್ನು ಸೈನ್ಯದ ಮುಂದೆ ಕಳುಹಿಸಿದರು. ಈ ತಂಡವು ಬನು ಹವಾಜಿನ್ ಗೋತ್ರದ ಒಬ್ಬ ವ್ಯಕ್ತಿಯನ್ನು ಬಂಧಿಸಿತ್ತು. ಅವನು ಹವಾಜಿನ್ ಗೋತ್ರದ ಕಡೆಯಿಂದ ಮುಸ್ಲಿಮರ ಮೇಲೆ ಕಣ್ಣಿಡಲು ಅಡ್ಡಾಡುತ್ತಿದ್ದ ಒಬ್ಬ ಗೂಢಚಾರನಾಗಿದ್ದನು. ಅದರ ಪೈಗಂಬರ್ ಸಲಾ ಸಲಂ ಅವನನ್ನು ತೀವ್ರವಾಗಿ ವಿಚಾರಿಸಿದ್ದಾಗ
ಬನು ಹವಾಜಿನ್ ಗೋತ್ರವು ದೊಡ್ಡ ಸೈನ್ಯವನ್ನು ಒಟ್ಟುಗೂಡಿಸಿದೆ ಮತ್ತು ಬನು ಸಕೀಫ್ ಗೋತ್ರವನ್ನು ಕೂಡ ತಮ್ಮೊಂದಿಗೆ ಸೇರಿಸಿಕೊಂಡಿದೆ ಮತ್ತು ಭಾರೀ ಆಯುಧಗಳಿಗಾಗಿ ಜುರಷ್ಗೆ ನಿಯೋಗವನ್ನು ಕಳುಹಿಸಿದೆ ಎಂದು ಅವನು ತಿಳಿಸಿದನು. ಬನು ಹವಾಜಿನ್ ಈ ಸಿದ್ಧತೆಗಳಲ್ಲಿ ನಿರತವಾಗಿರುವಾಗ ಮಕ್ಕಾ ಯಾವುದೇ ವಿಶೇಷ ಪ್ರತಿರೋಧವಿಲ್ಲದೆ ಸುಲಭವಾಗಿ ವಶವಾಯಿತು. ಇದರಿಂದ ಹವಾಜಿನ್ ಗೋತ್ರದವರು ತಮ್ಮ ಶಕ್ತಿಯ ಹೆಮ್ಮೆಯಲ್ಲಿ ಸ್ವತಃ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಸಹಾಬಿಯರನ್ನು ಎದುರಿಸಲಿಕ್ಕಾಗಿ ಹೊರಡಲು ನಿರ್ಧರಿಸಿದರು. ಮುಸ್ಲಿಮರನ್ನು ಸೋಲಿಸಿ ಅವರನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡುವುದು ತಮಗೆ ಮಾತ್ರ ಸಾಧ್ಯವೆಂದು ಅವರು ಭಾವಿಸಿದರು. ಆ ಎಲ್ಲಾ ಗೋತ್ರಗಳು ಹವಾಜಿನ್ ಗೋತ್ರದ ನಾಯಕ 30 ವರ್ಷದ ಯುವಕ ಮಾಲಿಕ್ ಬಿನ್ ಔಫ್ರನ್ನು ತಮ್ಮ ಸೇನಾಧಿಪತಿಯನ್ನಾಗಿ ಆರಿಸಿಕೊಂಡರು ಮತ್ತು 20,000 ಜನರ ಸೈನ್ಯವು ಹುನೇನ್ ಕಡೆಗೆ ಸಾಗಿತ್ತು. ಬನು ಹವಾಜಿನ್ನ ನಾಯಕ ಮಾಲಿಕ್ ಬಿನ್ ಔಫ್ ಈ ಯುದ್ಧದ ಸಿದ್ಧತೆಗಾಗಿ ಅರಬ್ ಇತಿಹಾಸದಲ್ಲಿ ಬಹುಶಃ ಯಾರೂ ಮಾಡಿರದಂತಹ ಒಂದು ಹೆಜ್ಜೆಯನ್ನಿಟ್ಟನು. ಅದೇನೆಂದರೆ, ಪ್ರತಿಯೊಂದು ಗೋತ್ರದ ಪ್ರತಿಯೊಬ್ಬ ವ್ಯಕ್ತಿಯೊಡನೆ ಯುದ್ಧಕ್ಕೆ ತಮ್ಮ ಮನೆಯಿಂದ ಒಬ್ಬಂಟಿಯಾಗಿ ಹೊರಡದೆ ತಮ್ಮ ಹೆಂಡತಿ, ಮಕ್ಕಳು ಮತ್ತು ತಮ್ಮ ಸಂಪತ್ತು, ಜಾನುವಾರು ಎಲ್ಲವನ್ನೂ ಜೊತೆಗೆ ತರುವಂತೆ ಸೇನಾಧಿಪತಿಯು ಆದೇಶಿಸಿದನು. ಇದರ ಹಿಂದೆ ಇರುವ ಅವನ ಉದ್ದೇಶ ಏನೆಂದರೆ, ಅವನ ಸೈನ್ಯದ ಪ್ರತಿಯೊಬ್ಬ ಸೈನಿಕನು ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಅಪ್ರತಿಮ ಶೌರ್ಯದಿಂದ ಹೋರಾಡಬೇಕು ಎಂದಾಗಿತ್ತು. ಈ ಯುದ್ಧದಲ್ಲಿ ಬನು ಜಶಮ್ ಗೋತ್ರದ 100 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನ ಒಬ್ಬ ವೃದ್ಧ ನಾಯಕ ದುರೇದ್ ಬಿನ್ ಸಿಮ್ಮ ಸೈನ್ಯವನ್ನು ಯುದ್ಧ ಮಾಡುವುದರಿಂದ ತಡೆಯಲು ಪ್ರಯತ್ನಿಸಿದ ಬಗ್ಗೆಯೂ ಉಲ್ಲೇಖವಿದೆ. ಮಾಲಿಕ್ ಬಿನ್ ಔಫ್ ಜೊತೆಗೆ ಜನರು ತಮ್ಮ ಎಲ್ಲಾ ಸಂಪತ್ತು, ತಮ್ಮ ಸ್ತ್ರೀಯರು, ತಮ್ಮ ಮಕ್ಕಳನ್ನು ಕರೆದುಕೊಂಡು ಔತಾಸ್ ಕಣಿವೆಗೆ ತಲುಪಿ ಅಲ್ಲಿ ಬೀಡುಬಿಟ್ಟಾಗ ವೃದ್ಧ ದುರೇದ್ ಬಿನ್ ಸಿಮ್ಮ ಮಾಲಿಕ್ ಬಿನ್ ಔಫ್ನ ಯುದ್ಧ ತಂತ್ರಕ್ಕೆ ವಿರೋಧ ವ್ಯಕ್ತಪಡಿಸಿ ಹೀಗೆ ಹೇಳಿದನು: ನಿಮಗೆ ಯುದ್ಧ ಮಾಡುವುದು ಗೊತ್ತಿಲ್ಲ. ಎಲೈ ಹವಾಜಿನ್ ಸಮುದಾಯವೇ, ದೇವನಾಣೆ, ಈ ಅಭಿಪ್ರಾಯ ಸರಿಯಲ್ಲ. ಈ ವ್ಯಕ್ತಿ ನಿಮ್ಮ ಸ್ತ್ರೀಯರನ್ನು ಅಪಮಾನಗೊಳಿಸುವನು, ನಿಮ್ಮನ್ನು ಶತ್ರುಗಳಿಗೆ ಒಪ್ಪಿಸಿ ಸ್ವತಃ ಸಕೀಫ್ನ ಕೋಟೆಗಳಲ್ಲಿ ಅಡಗಿ ಕೂರುವನು. ಆದ್ದರಿಂದ ನೀವು ಹಿಂತಿರುಗಿ ಬನ್ನಿ ಮತ್ತು ಇವನನ್ನು ಬಿಟ್ಟುಬಿಡಿ. ಹೀಗೆ ಅವನು ಯುದ್ಧ ಮಾಡದಿರಲು ಸಲಹೆ ನೀಡಿದನು. ಇದಕ್ಕೆ ಮಾಲಿಕ್ ತನ್ನ ಖಡ್ಗವನ್ನು ಹೊರತೆಗೆದು ಹೀಗೆ ಹೇಳಿದನು: ಎಲೈ ಹವಾಜಿನ್ ಸಮುದಾಯವೇ, ದೇವನಾಣೆ, ನೀವು ನನ್ನ ಆದೇಶವನ್ನು ಪಾಲಿಸಲೇಬೇಕು. ಇಲ್ಲದಿದ್ದರೆ ನಾನು ನನ್ನ ಎಲ್ಲಾ ಭಾರವನ್ನು ಈ ಖಡ್ಗದ ಮೇಲೆ ಹಾಕಿ ಇದನ್ನು ನನ್ನ ಎದೆಗೆ ಇಳಿಸಿಕೊಳ್ಳುವನು, ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವನು. ಬನು ಹವಾಜಿನ್ನ ಜನರು ಪರಸ್ಪರ ಸಮಾಲೋಚಿಸಿ ಹೀಗೆ ಹೇಳಿದರು: ದೇವನಾಣೆ, ನಾವು ಮಾಲಿಕನ ಆಜ್ಞೆಯನ್ನು ಉಲ್ಲಂಘಿಸಿದರೆ ಅವನು ತನ್ನ ಪ್ರಾಣವನ್ನು ಕಳೆದುಕೊಳ್ಳುವನು. ಅವನಾದರೂ ಒಬ್ಬ ಯುವಕ, ಆಗ ನಾವು ದುರೇದನೊಂದಿಗೆ ಉಳಿಯಬೇಕಾಗುತ್ತದೆ. ಅವನಾದರೂ ಒಬ್ಬ ಮುದುಕ, ಅವನೊಂದಿಗೆ ಸೇರಿ ಯುದ್ಧ ಮಾಡಲು ಸಾಧ್ಯವಲ್ಲ. ಹಾಗೆ ಮಾಲಿಕನ ಮಾತನ್ನು ಒಪ್ಪಿಕೊಳ್ಳಲಾಯಿತು. ಇದರ ಹೊರತಾಗಿ ಬೇರೆ ಯಾವುದಾದರೂ ಅಭಿಪ್ರಾಯವಿದೆಯೇ ಎಂದು ಮಾಲಿಕ್ ದುರೇದನೊಡನೆ ಕೇಳಿದನು. ಆಗ ದುರೇದ್ ನೀಡಿದ ಸಲಹೆಯನ್ನು ಮಾಲಿಕ್ ಒಪ್ಪಿಕೊಂಡು ತನ್ನ ಸಹಚರರೊಡನೆ ಹೀಗೆ ಹೇಳಿದನು: ನೀವು ಘಟ್ಟಗಳಲ್ಲಿ ಮತ್ತು ಕಣಿವೆಗಳ ತಪ್ಪಲಿನಲ್ಲಿ ಅಡಗಿಕೊಳ್ಳಬೇಕು ಮತ್ತು ಇಸ್ಲಾಮಿನ ಸೈನ್ಯವನ್ನು ಸೋಲಿಸಲಿಕ್ಕಾಗಿ ಮೊದಲ ದಾಳಿಯನ್ನೇ ಏಕಾಏಕಿ ಮಾಡಬೇಕು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಬನು ಹವಾಜಿನ್ ಗೋತ್ರದ ಸಿದ್ಧತೆಗಳ ಬಗ್ಗೆ ಸುದ್ದಿ ತಲುಪಿದಾಗ ಅವರು ಹವಾಜಿನ್ ಗೋತ್ರದ ಸೈನ್ಯದ ಸ್ಥಿತಿಗತಿಗಳನ್ನು ಅರಿಯಲು ಹಜರತ್ ಅಬ್ದುಲ್ಲಾ ಬಿನ್ ಅಬೂ ಹದರದ್ ರಜಿಯಲ್ಲಾಹು ಕಳುಹಿಸಿದರು. ಅವರು ಹವಾಜಿನ್ ಗೋತ್ರದ ಜನರ ಸೈನ್ಯಕ್ಕೆ ಪ್ರವೇಶಿಸಿ ಅವರ ಮಧ್ಯೆ ಓಡಾಡಿ ಎಲ್ಲಾ ರೀತಿಯ ಮಾಹಿತಿಗಳನ್ನು ಸಂಗ್ರಹಿಸಿದರು. ಅವರು 1 ಅಥವಾ 2 ದಿನ ಅವರೊಂದಿಗೆ ಉಳಿದು ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಳಿಗೆ ಬಂದು ಎಲ್ಲಾ ಸುದ್ದಿಯನ್ನು ನೀಡಿದರು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನಿವಾರ್ಯವಾಗಿ ಯುದ್ಧದ ಸಿದ್ಧತೆಗಳನ್ನು ಆರಂಭಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬನು ಹವಾಜಿನ್ ಗೋತ್ರದೊಂದಿಗೆ ಹೋರಾಡಲು ಮಕ್ಕಾದಿಂದ ಹೊರಡುವುದಕ್ಕೆ ಮೊದಲು ಸೈನ್ಯವನ್ನು ಪರಿಶೀಲಿಸಿದಾಗ ಯುದ್ಧಕ್ಕೆ ಅಗತ್ಯವಾದ ಆಯುಧಗಳು ಇಸ್ಲಾಮಿನ ಸೈನ್ಯದಲ್ಲಿ ಬಹಳ ಕಡಿಮೆ ಇರುವುದಾಗಿ ಕಂಡರು. ಈ ಕೊರತೆಯನ್ನು ನೀಗಿಸಲು ಅಂದಿನವರೆಗೂ ಮುಶ್ರಿಕರಾಗಿದ್ದ ಮಕ್ಕಾದ ಶ್ರೀಮಂತ ನಾಯಕ ಸಫ್ವಾನ್ ಬಿನ್ ಉಮಯ್ಯರಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೆಲವು ಆಯುಧಗಳನ್ನು ಸಾಲವಾಗಿ ಕೇಳಿದರು. ಅದೇ ರೀತಿ ತಮ್ಮ ಚಿಕ್ಕಪ್ಪನ ಮಗ ನೌಫಲ್ ಬಿನ್ ಹಾರಿಸ್ರಿಂದಲೂ 3,000 ಈಟಿಗಳನ್ನು ಎರವಲು ಪಡೆದರು. ಹಾಗೂ ನಾನು ನಿನ್ನ ಈ ಈಟಿಗಳನ್ನು ಶತ್ರುವಿನ ಬೆನ್ನಿಗೆ ಇರಿಯುವುದನ್ನು ನೋಡುತ್ತಿದ್ದೇನೆ ಎಂದು ಹೇಳಿದರು. ಶತ್ರುಗಳು ಸೋತು ಪಲಾಯನಗೊಳ್ಳುವರು ಮತ್ತು ಭಾರೀ ಪ್ರಾಣಹಾನಿಯನ್ನು ಅನುಭವಿಸುವರು ಎಂಬ ಮುನ್ಸೂಚನೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಈ ಹೇಳಿಕೆಯಲ್ಲಿ ಇತ್ತು. ಅದೇ ರೀತಿ ಇಬ್ನ್ ಅಬೂ ರಬಿಯರಿಂದಲೂ ಕೆಲವು ಆಯುಧಗಳನ್ನು ಎರವಲು ಪಡೆದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಉದಾತ್ತ ನೈತಿಕ ಗುಣದ ಒಂದು ಹೊಳಪು ಇಲ್ಲಿ ಕಾಣಬಹುದಾಗಿದೆ. ಅವರು ಮಕ್ಕಾದ ಮೇಲೆ ಜಯಗಳಿಸಿದ್ದರು. ಈಗ ಅದು ಒಂದು ಅಧೀನ ಪ್ರದೇಶವಾಗಿತ್ತು. ಯುದ್ಧದ ನಿಯಮಗಳು ಮತ್ತು ಸಂಪ್ರದಾಯಗಳ ಪ್ರಕಾರ ಜಯಶಾಲಿಯಾದವನು ಅಧೀನ ಸಮುದಾಯದ ಸಂಪತ್ತಿನ ಮಾಲೀಕನಾಗುತ್ತಾನೆ. ಆದರೆ ಯುದ್ಧಕ್ಕೆ ಆಯುಧಗಳ ಅವಶ್ಯಕತೆ ಬಂದಾಗ ಎಷ್ಟು ಆಯುಧಗಳನ್ನು ತೆಗೆದುಕೊಳ್ಳಲಾಗುವುದೋ ಅಷ್ಟನ್ನೇ ಹಿಂತಿರುಗಿಸುತ್ತೇವೆ ಎಂಬ ಭರವಸೆಯೊಂದಿಗೆ ಪ್ರತಿಯೊಂದು ಆಯುಧವನ್ನು ಸಾಲವಾಗಿ ತೆಗೆದುಕೊಳ್ಳಲಾಯಿತು.
ಅದೇ ರೀತಿ ಅಬೂ ಜಹಲ್ನ ಸಹೋದರ ಅಬ್ದುಲ್ಲಾ ಬಿನ್ ಅಬೂ ರಬಿಯರಿಂದ ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 30-40 ಸಾವಿರ ದಿರ್ಹಂ ಸಾಲ ಪಡೆದರು. ಇವರು ಮಕ್ಕಾ ವಿಜಯದ ದಿನ ಮುಸ್ಲಿಮರಾಗಿದ್ದರು ಎಂಬುದಾಗಿ ವರದಿಯಾಗಿದೆ. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿವಿಧ ಅವಶ್ಯಕತೆಗಳಿಗಾಗಿ ಈ ಹಣವನ್ನು ಸಾಲವಾಗಿ ಪಡೆದಿರಬಹುದು. ಇದರಲ್ಲಿ ಆರ್ಥಿಕ ನೆರವು ಮತ್ತು ಪರಿಹಾರ ಧನದ ಪಾವತಿಯೂ ಸೇರಿರಬಹುದು. ಇದರ ಉಳಿದ ಭಾಗವನ್ನು ಮುಂದಿನ ಬಾರಿ ವಿವರಿಸಲಾಗುವುದು. ಜುಮಾ ನಮಾಜ್ ನಂತರ ನಾನು 2 ಜನಾಜಾ ಗಾಯಿಬ್ ನಮಾಜ್ ನಿರ್ವಹಿಸುತ್ತೇನೆ. ಮೊದಲನೆಯದ್ದು ಸಿಯಾಲ್ಕೋಟಿನ ಖಾಜಾ ಅಬ್ದುರ್ರಹ್ಮಾನ್ ಸಾಹೇಬ್ರ ಪುತ್ರರಾದ ಖಾಜಾ ಮುಖ್ತಾರ್ ಅಹಮದ್ ಸಾಹಿಬ್ ಭಟ್ಟರದ್ದಾಗಿದೆ. ಅವರು ಕೇಂದ್ರ ಮಟ್ಟದಲ್ಲಿ ಫಜಲ್ ಉಮರ್ ಫೌಂಡೇಶನ್ನ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು ಮತ್ತು ಹಲವು ವರ್ಷಗಳ ಕಾಲ ದಾರುಲ್ ಕಜಾ ರಬ್ಬೋದಲ್ಲಿ ಕಾಜಿಯಾಗಿ ಸೇವೆ ಸಲ್ಲಿಸಿದರು. ಕಜಾದಲ್ಲಿ ಇವರೊಂದಿಗೆ ನಾನು ಸ್ವಲ್ಪ ಕಾಲ ಕೆಲಸ ಮಾಡಿದ್ದೇನೆ. ಅವರು ಬಹಳ ಬುದ್ಧಿವಂತ ಮತ್ತು ವಿನಮ್ರ ವ್ಯಕ್ತಿಯಾಗಿದ್ದರು. ಖಿಲಾಫತಿನೊಂದಿಗೆ ಅವರಿಗೆ ಸದಾ ಸಂಬಂಧವಿತ್ತು ಮತ್ತು ಅನಂತರ ನನ್ನೊಂದಿಗೂ ಆಪ್ತ ಸಂಬಂಧವನ್ನು ಹೊಂದಿದ್ದರು. 2002ರಲ್ಲಿ ಅವರು ಕೆನಡಾಕ್ಕೆ ವಲಸೆ ಹೋದರು. ಅಲ್ಲಿ ಪ್ರಾದೇಶಿಕ ಅಮೀರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಎರಡನೆಯದ್ದು ಭಾರತದ ನಜೀರ್ ಅಹಮದ್ ಸಾಹೇಬರ ಪತ್ನಿಯಾದ ಸಯೀದಾ ಬೇಗಂ ಸಾಹೇಬ್ರದ್ದಾಗಿದೆ. ಇವರು ಇತ್ತೀಚೆಗೆ 75ನೇ ವಯಸ್ಸಿನಲ್ಲಿ ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಅಲ್ಲಾಹನ ಅನುಗ್ರಹದಿಂದ ಅವರು ವಸಿಯತ್ ಮಾಡಿದ್ದರು. ಅವರು ಪತಿಯನ್ನಲ್ಲದೆ 3 ಪುತ್ರಿಯರನ್ನು ಮತ್ತು 4 ಪುತ್ರರನ್ನು ಅಗಲಿರುವರು. ಕಾದ್ಯಾನಿನ ಇಸ್ರಾ ಇರ್ಷಾದ್ ವಿಭಾಗದ ನಾಯಿಬ್ ನಾಜಿರ್ ಆಗಿರುವ ತಾಯಿರ್ ಅಹಮದ್ ತಾರೀಖ್ ಸಾಹೇಬ್ರ ತಾಯಿಯಾಗಿದ್ದರು. ಇವರು ಜಮಾತಿನ ಪ್ರತಿನಿಧಿಯಾಗಿ ಇಲ್ಲಿ ಇಂಗ್ಲೆಂಡಿಗೆ ಬಂದಿದ್ದಾಗ ಅವರ ತಾಯಿಯ ನಿಧನವಾಯಿತು. ಆದ್ದರಿಂದ ಅವರಿಗೆ ತಾಯಿಯ ಜನಾಜದಲ್ಲಿ ಭಾಗವಹಿಸಲು ಸಾಧ್ಯವಾಗಲಿಲ್ಲ. ಅವರ ಕಿರಿಯ ಮಗ ಶಬೀರ್ ಅಹಮದ್ ಸಾಹಿಬ್ ಕೂಡ ಜಮಾತಿನ ಮೌಲ್ಯಮ್ ಆಗಿರುವರು. ಅದೇ ರೀತಿ ಅವರ ಪುತ್ರಿ ಕೂಡ ಜಮಾತಿನ ಮುಬಲ್ಲಿಗ್ ಆಗಿರುವ ಜಬ್ಬಾರ್ ಸಾಹಿಬ್ರ ಪತ್ನಿಯಾಗಿದ್ದಾರೆ. ಉಳಿದ 2 ಪುತ್ರರು ಕೂಡ ಜಮಾತಿನ ಸೇವೆ ಸಲ್ಲಿಸುವವರಾಗಿದ್ದಾರೆ. ಇವರದ್ದು ಬಹಳ ಸೇವಾಪರ ಕುಟುಂಬವಾಗಿದೆ. ಈ ಕುಟುಂಬದಲ್ಲಿ ಅಹಮದಿಯತ್ತಿನ ಪ್ರವೇಶವು ಹಜರತ್ ಮಸೀಮ್ ಇಸ್ಲಾಮರ ಸಹಾಬಿಯಾಗಿದ್ದ ಹಜರತ್ ಕಾಜಿ ಮೊಹಮ್ಮದ್ ಅಕ್ಬರ್ ಭಟ್ಟಿ ಸಾಹಿಬ್ ರಜಲಾಹರ ಮೂಲಕ ಆಗಿತ್ತು. ಇವರು ಬಹಳ ಧರ್ಮನಿಷ್ಠೆ ಮತ್ತು ನಮಾಜ್ ಮತ್ತು ಉಪವಾಸ ಅನುಷ್ಠಿಸುವವರಾಗಿದ್ದರು. ಅಲ್ಹಮ್ದುಲಿಲ್ಲಾಹ್ ನಹ್ಮದುಹು ವ ನಸ್ತഈನುಹು ವ ನಸ್ತಗ್ಫಿರುಹು ವ ನು'ಮಿನು ಬಿಹಿ ವ ನತವಕ್ಕಲು ಅಲೈಹಿ ವ ನಅೂಜು ಬಿಲ್ಲಾಹಿ ಮಿನ್ ಶುರೂರಿ ಅನ್ಫುಸಿನಾ ವ ಮಿನ್ ಸಯ್ಯಿಆತಿ ಅಅಮಾಲಿನಾ ಮನ್ ಯಹ್ದಿಹಿಲ್ಲಾಹು ಫಲಾ ಮುದಿಲ್ಲ ಲಹು ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر.